ಸುಳ್ಳ ಇದು? ಮಕ್ಕಳೆಲ್ಲ JCB ಅಲ್ಲಿ ಓದ್ತಾವ್ರೆ, ಅದು ಸುಳ್ಳ? ಟೆಂಪೋ ಟ್ರಾವೆಲ್ ಅಲ್ಲಿ ಓದ್ತಾವ್ರೆ, ಅದು ಸುಳ್ಳ? ಆಯ್ತಪ್ಪ, ನಿಮ್ ಕಾಲದಲ್ಲಿ ಹೇಳಿದ್ದು ಸುಳ್ಳು ಸುಳ್ಳು. ಸಿದ್ದರಾಮಯ್ಯನವರ ಸುಳ್ಳು ಅಂತ ಹೇಳಿದ್ ನಾವು. ಸುಳ್ಳ ಇದು? 100 ಹೌದು. ಇದು ಸುಳ್ಳ? ಎಲ್ಲ ಮಕ್ಕಳು ಓದ್ತಾ ಇರೋ ಸುಳ್ಳ? ಇದು ಸುಳ್ಳ? JCB ಅಲ್ಲಿ ಓದ್ತಾ ಇರೋ ಸುಳ್ಳ? ಅದು ಸತ್ಯ ಅಂತ ಹೇಳಿ. ನಾವೇನು ವಿರೋಧ ಮಾಡಿಲ್ಲ. ಸುಳ್ಳ? ನಾವೇನು ವಿರೋಧ ಮಾಡಿಲ್ಲ. ಸತ್ಯ ಅಂತ ಹೇಳಿ ನಂತರ ಧೈರ್ಯವಾಗಿ ಇದು ನೀವು ಹೇಳೋದು ಸತ್ಯ, ನಾನು ಹೇಳ್ತೀನಿ. ನೀವ್ ಹೇಳಿ. ಇದರಲ್ಲಿ ಮಕ್ಕಳು ಓದ್ತಾ ಇರೋ JCB ಸುಳ್ಳು ಅದರಲ್ಲಿ ಸುಳ್ಳು ಅಂತ ಹೇಳ್ತೀರಾ? ಸಿಕ್ಕದೇನೆ ಅದ್ರಲ್ಲಿ ಹೋಗಿರ್ತಕ್ಕಂಥದ್ದು ನೀ ಹೇಳ್ತಾ ಇದೀಯ, ಅದರಿಂದ ಸತ್ಯ ಅಶೋಕ ಸತ್ಯ ಅಂತ ನೀನು ಒಪ್ಪಿಕೊಂಡ್ರೆ 160 ಕೋಟಿ ಮಹಿಳೆಯರು 160 ಕೋಟಿ ಮಹಿಳೆಯರು 160 ಕೋಟಿ ಮಹಿಳೆಯರು ಶಕ್ತಿ ಯೋಜನೆ ಆದ್ಮೇಲೆ 160 ಟ್ರಿಪ್ಗಳಲ್ಲಿ ಹೋಗಿ ಫ್ರೀಯಾಗಿ ಹೋಗಿದ್ದಾರೆ ಅಂತ ಒಪ್ಕೊಳ್ಳಪ್ಪ. ಅದು ಒಪ್ಕೊಳ್ಳಕ್ ತಯಾರಾಗಿಲ್ಲ ಸರ್. ದಿನಕ್ಕೆ ಎಷ್ಟು ಅವರೇಜ್ ಬಸ್ ಟ್ರಿಪ್? ನಾನು ಒಪ್ಕೋತೀನಿ ಧೈರ್ಯವಾಗಿ. ಇವ್ರು ಒಪ್ಕೊಳ್ಳಿ, ಹಾಗಾದ್ರೆ ಒಪ್ಕೊಳ್ಳಕ್ ತಯಾರಾಗಿಲ್ಲ. ಮಾನ್ಯ ಅಧ್ಯಕ್ಷರೇ, 2208 ಕೋಟಿ ಫೆಬ್ರವರಿ 13ರವರೆಗೆ ಖರ್ಚಾಗಿದೆ. ಆಮೇಲೆ ಗೃಹ ಜ್ಯೋತಿ 1,60,00,000 ಗ್ರಾಹಕ ಕುಟುಂಬಗಳಿಗೆ, ಅಂದ್ರೆ ಸುಮಾರು 5 ಕೋಟಿಗೂ ಹೆಚ್ಚು ಜನರಿಗೆ 200 ಯೂನಿಟ್ ವರೆಗೆ 200 ಯೂನಿಟ್ ವರೆಗೆ ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ ಅಂದ್ರಲ್ಲ, ಸುಳ್ತಾನೆ? ಯಾವುದು ಅಲ್ಲ, ನೀವೇ ಹೇಳಿದಿರಲ್ಲ, ದಾಖಲೆನೇ ಇದೆ ಅದು. ಯೂನಿಟ್ ಅಂತ ಹೇಳಿರೋದು ನಾನು. ಪರಮೇಶ್ವರ ಉಪಯೋಗಿಸಿದ್ರು ಫ್ರೀ 200 ಯೂನಿಟ್ ವರೆಗೆ. 200 ಯೂನಿಟ್ ಫ್ರೀ ಅಂತ ಹೇಳಿ ಯಾವತ್ತಾರು ಮಾಡಿದ್ರೇನ್ರಿ? ನೀವ್ ಯಾವತ್ತಾರು ಕೊಟ್ಟಿದ್ರಾ? ಯಾವತ್ತಾರು ಕೊಟ್ಟಿದ್ರಾ? ಏನು ಅಲ್ಲ ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ನಾವು ಈ ವರ್ಷ ಎಲ್ಲಾ ರೈತರಿಗೆ ಕೂತಿದೆ. ಇಲ್ಲಿವರೆಗೆ 5,168 ಫ್ರೀ ಕೊಟ್ಟವ್ರು ಯಾರು? ಬಿಡುಗಡೆ ಮಾಡಿದ್ದೇವೆ. ಯಾರನ್ನ ನೀವೆಲ್ಲ ಹೈಜಾಕ್ ಮಾಡೋದು ಬಿಜೆಪಿ ಅವರು. ಬೊಮ್ಮಾಯಿಯವರೇ, ಈಗ ಅಲ್ಲಿ ಉತ್ತರ ಕೊಡುವಾಗ ಬಂಗಾರಪ್ಪನವರು, ಈಗ ಅಧ್ಯಕ್ಷರೇ 10 HP ಕರೆಂಟ್ ಕೊಟ್ಟಿದ್ದು ಬಂಗಾರಪ್ಪನವರು, ಬೊಮ್ಮಾಯಿಯವರೇ ಇವರಲ್ಲ. ಮತ್ತು ಬಂಗಾರಪ್ಪನವರು ಕೊಟ್ಟಿದ್ದು ಈಗ 10 ಯೂನಿಟ್ ಜಾಸ್ತಿ ಕೊಡ್ತಾ ಇದ್ದೀವಿ. ಮಾನ್ಯ ಅಧ್ಯಕ್ಷರೇ, ಹಿಂಗಾದ್ರೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಈಗ ನೋಡಿ, ನಿಮ್ಮ ಇನ್ವೇಷನ್ ಅಲ್ಲ ಮುಖ್ಯಮಂತ್ರಿ ಈಗ ಉತ್ತರ ಕೊಡುವಾಗ ಅವ್ರು ಎತ್ತು ನಿಂತಾಗ ಮಾತಾಡೋದಾಗ್ತದ? ನೀವತ್ತು ನಿಂತ ಅವರೆಲ್ಲ ನಿಲ್ತಾರೆ, ಈ ಕಡೆ ನಿಲ್ತಾರೆ, ಮತ್ತೆ ಯಾವ ಉತ್ತರ ಕೊಡದೆ ಅವಾಗ? ಏನೋ ಹೊಸದಾಗಿ ಕೊಟ್ಟರಂಗ್ ಮಾತಾಡ. ಅವ್ರು ಉತ್ತರ ಕೊಡುವಾಗ ನೀವು ಅವ್ರು ಈಲ್ಡ್ ಆದ್ರೆ ಹೇಳಿ, ಈಲ್ಡ್ ಆಗದಿದ್ರೆ ನೀವೆದ್ದು ಮಾತಾಡಿದ್ರೆ ಅದು ಹಿಂದೆಯಿಂದ ಮಾತಾಡ್ತಾರೆ, ಇಲ್ಲಿ ಹಿಂದೆಯಿಂದ ಮಾತಾಡ್ತಾರೆ, ಮತ್ತೆ ಎಲ್ಲಿ ಉತ್ತರ ಕೊಡುವಂತದ್ದು? ಉತ್ತರ ಕೊಟ್ಟ ನಂತರ ನೀವು ಕ್ಲಾರಿಫಿಕೇಶನ್ ಕೇಳಿ ಏನ್ ಬೇಕಾದ್ರೂ ಕೂಡ. ಅಥವಾ ಈಲ್ಡ್ ಆದ್ರೆ ಅದನ್ನು ನೀವು ಕರೆಕ್ಟ್ ಕೇಳ್ಬೇಕಾದ್ರೆ ಈಲ್ಡ್ ಆಗ್ಬೇಕು. ನಿಮ್ಮಷ್ಟೇ ಮಾತಾಡ್ತಿದ್ರೆ ಅವರಷ್ಟೇ ಮಾತಾಡ್ತಾರೆ. ಮಧ್ಯೆ ಮಧ್ಯೆ ನನಗೂ ಮಾತಾಡುವಂತದ್ದು ಏನಿಲ್ಲ, ಆದ್ರೆ ಅವ್ರು ಕೇಳಿದ್ದಕ್ಕೆ ನಾವು ಉತ್ತರ ಕೊಡ್ಬೇಕಲ್ಲ. ಯಾರಾದ್ರೂ ಫ್ರೀ ಕೊಟ್ಟಿದ್ರೆ ಹೇಳಿ ಅಂತಂದಾಗ ಸರಿ, ಕೇಳುವಾಗ ಈಲ್ಡ್ ಆದ್ರೆ ಹೇಳಿದ್ದು ಅಲ್ಲಿ ಅವರೇ ಫ್ರೀ ಕೊಟ್ಟರೆ ಒಪ್ಕೊಳ್ಳಿ. ಕೂತ್ಕೊಳ್ಳಿ. ಮತ್ತೆ ಹೇಳಿ ಅಂತ ಹೇಳಿ ಭಾಷಣ ಆದ ನಂತರ ಮತ್ತೆ ಉತ್ತರ ಆದ ನಂತರ ಹೇಳಿ. ಜಾಸ್ತಿ ಮಾಡಿದ್ರಲ್ಲ ಅದನ್ನು ಹೇಳ್ಬೇಕಲ್ಲ. ಕೇಳ್ತೀನಿ, ನಿಮ್ಮ ಕ್ಲಾರಿಫಿಕೇಶನ್ ಅದನ್ನು ಮಾತಾಡಲಿಕ್ಕೆ ಅವಕಾಶ ಇದೆ ನಿಮಗೆ. ಕ್ಲಾರಿಫಿಕೇಶನ್ ಕೇಳಿ. ನಾನು ಇನ್ನು ಮುಂದೆ ಮಾನ್ಯ ಅಧ್ಯಕ್ಷರೇ ಅವರಿಗೆ ಹೇಳಿ ಅಂತ ಹೇಳಕ್ ಹೋಗಲ್ಲ, ಅಲ್ಲ ಇವ್ರಿಗೆ ಹೇಳ್ತೀನಿ ನಾನು.